ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುಪ್ರಸಾದ್, ಭೂಗೋಳಶಾಸ್ತ್ರ ಉಪನ್ಯಾಸಕರು. ನಾನು ಇಂದು ತಿಳಿಸುವಂತಹ ವಿಷಯ ಶಕ್ತಿ ಸಂಪನ್ಮೂಲಗಳು. ಶಕ್ತಿ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಒಂದು ದೇಶವು ಹೊಂದಿರುವ ಸ್ವಾಭಾವಿಕ ಸಂಪನ್ಮೂಲಗಳಲ್ಲಿ ಶಕ್ತಿ ಸಂಪನ್ಮೂಲಗಳು ಅತಿ ಮುಖ್ಯವಾದವು. ಶಕ್ತಿ ಸಂಪನ್ಮೂಲಗಳ ಬಳಕೆಯ ಪ್ರಮಾಣವನ್ನು ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ಅಳೆಯುವ ಮಾನದಂಡವಾಗಿ ಬಳಸಲಾಗುವುದು. ವಸ್ತುಗಳು ಹಾಗೂ ಸೇವೆಗಳ ಉತ್ಪಾದನೆಯಲ್ಲಿ ಶಕ್ತಿ ಸಂಪನ್ಮೂಲಗಳ ಬಳಕೆ ಅತಿ ಮುಖ್ಯ. ಇವುಗಳ ಬಳಕೆಯಿಂದ ವಿವಿಧ ಬಗೆಯ ಉತ್ತಮ ಗುಣಮಟ್ಟದ ಅಪಾರ ವಸ್ತುಗಳನ್ನು ಅತ್ಯಲ್ಪ ಅವಧಿಯಲ್ಲಿ ಕೈಗಾರಿಕೆಗಳಲ್ಲಿ ಉತ್ಪಾದಿಸಲಾಗುವುದು. ಸರಕುಗಳು ಹಾಗೂ ಪ್ರಯಾಣಿಕರನ್ನು ಅಲ್ಪಾವಧಿಯಲ್ಲಿ ಸಾಗಿಸುವುದು, ವ್ಯವಸಾಯ ಹಾಗೂ ದಿನನಿತ್ಯದ ಯಂತ್ರಗಳ ಚಾಲನೆಗೂ ಇವುಗಳು ಅತಿ ಮುಖ್ಯವಾಗಿವೆ. ಆಧುನಿಕ ಕೈಗಾರಿಕೆಗಳು ನಾಗರಿಕತೆಗೆ ಇವುಗಳ ಚಾಲನಾ ಶಕ್ತಿಯಾಗಿವೆ. ಉತ್ತಮ ಗುಣಮಟ್ಟದ ಅಗತ್ಯ ಪ್ರಮಾಣದ ಶಕ್ತಿ ಸಂಪನ್ಮೂಲಗಳು ಸುಲಭ ಬೆಲೆಯಲ್ಲಿ ದೊರೆಯುವುದು ಅಭಿವೃದ್ಧಿ ಕಾರ್ಯಗಳಿಗೆ ಅವಶ್ಯಕ. ನಗರಗಳ ಬೆಳವಣಿಗೆಯಲ್ಲಿಯೂ ಇವುಗಳು ನಿರ್ಣಾಯಕ. ನಾಗರಿಕತೆಯ ಆರಂಭದ ಹಂತಗಳಲ್ಲಿ ದಿನಬಳಕೆಗೆ ಮೀಸಲಾಗಿದ್ದ ಶಕ್ತಿ ಸಂಪನ್ಮೂಲಗಳು ಇಂದು ಕೈಗಾರಿಕೆ, ವ್ಯವಸಾಯ, ವಾಣಿಜ್ಯೋದ್ಯಮ, ಸಾರಿಗೆ ಮತ್ತು ಸಂಪರ್ಕ ಮೊದಲಾದ ಎಲ್ಲ ಕ್ಷೇತ್ರಗಳಿಗೂ ಅನಿವಾರ್ಯವಾಗಿದ್ದು ಆರ್ಥಿಕ ಅಭಿವೃದ್ಧಿಯ ವೇಗವರ್ಧಕಗಳಾಗಿ ಪರಿಣಮಿಸಿವೆ. ಶಕ್ತಿ ಸಂಪನ್ಮೂಲಗಳ ವಿಧಗಳು. ಟೈಪ್ಸ್ ಆಫ್ ಪವರ್ ರಿಸೋರ್ಸಸ್. ಭಾರತದಲ್ಲಿ ಬಳಸುವ ಶಕ್ತಿ ಸಂಪನ್ಮೂಲಗಳು ವೈವಿಧ್ಯಮಯವಾಗಿವೆ. ವಿವಿಧ ಮೂಲಗಳ ಶಕ್ತಿಯನ್ನು ಮಾನವನು ಬಳಕೆ ಮಾಡುತ್ತಿರುವನು. ಇವುಗಳನ್ನು ಮುಗಿದು ಹೋಗದ, ಜೈವಿಕ, ಅಜೈವಿಕ, ಸಾಂಪ್ರದಾಯಿಕ, ವಾಣಿಜ್ಯ ಮತ್ತು ಅಸಾಂಪ್ರದಾಯಿಕ, ಖನಿಜ ಇಂಧನ, ಜೀವಾವಶೇಷ ಇಂಧನ ಮೊದಲಾದ ಹಲವು ಪ್ರಕಾರಗಳಾಗಿ ವಿಂಗಡಿಸುವುದು ರೂಢಿಯಲ್ಲಿದೆ. ಮೊದಲನೆಯದು ಮುಗಿದು ಹೋಗುವ ಸಂಪನ್ಮೂಲಗಳು. ಕಲ್ಲಿದ್ದಲು, ಪೆಟ್ರೋಲಿಯಂ ಮೊದಲಾದ ನಿಕ್ಷೇಪ ನಿಗದಿತ ಪ್ರಮಾಣದಲ್ಲಿ ದೊರೆಯುತ್ತವೆ, ಬಳಸಿದಂತೆ ಮುಗಿದು ಹೋಗುತ್ತವೆ. ನಂಬರ್ 2, ಮುಗಿದು ಹೋಗದ ಸಂಪನ್ಮೂಲಗಳು. ಜಲಶಕ್ತಿ, ಸೌರಶಕ್ತಿ, ಪವನಶಕ್ತಿ ಮೊದಲಾದವುಗಳನ್ನು ಬಳಸಿದಂತೆ ಪುನರ್ನಿರ್ಮಾಣವಾಗುತ್ತವೆ. ಥರ್ಡ್ ಒನ್, ಜೈವಿಕ ಮೂಲದ ಸಂಪನ್ಮೂಲ ಅಥವಾ ಜೈವಿಕ ಸಂಪನ್ಮೂಲ. ಪ್ರಾಣಿ, ಮಾನವ ಶಕ್ತಿ ಅಥವಾ ದೈಹಿಕ ಶಕ್ತಿ ಇತ್ಯಾದಿ. ಅದರಲ್ಲಿ ಕಲ್ಲಿದ್ದಲು ಫಸ್ಟ್ ಒನ್ ನೋಡೋದಾದರೆ, ಕಲ್ಲಿದ್ದಲಿನ ಪ್ರಾಮುಖ್ಯತೆ. ಭಾರತವು ಉತ್ಪಾದಿಸುತ್ತಿರುವ ಶಕ್ತಿ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲು ಅತಿ ಮುಖ್ಯವಾದದ್ದು. ಇದು ದೇಶದಲ್ಲಿ ಒಟ್ಟು ಬಳಕೆಯಾಗುತ್ತಿರುವ ವಾಣಿಜ್ಯ ಶಕ್ತಿಯ 67% ಪೂರೈಸುತ್ತಿದ್ದು ಉಳಿದೆಲ್ಲ ಶಕ್ತಿ ಸಂಪನ್ಮೂಲಗಳಿಗಿಂತ ಪ್ರಧಾನವಾಗಿದೆ. ಅಲ್ಲದೆ ಆಂತರಿಕವಾಗಿ ದೇಶವು ಉತ್ಪಾದಿಸುತ್ತಿರುವ ಇತರ ಶಕ್ತಿ ಸಂಪನ್ಮೂಲಗಳಿಗಿಂತಲೂ ಹೆಚ್ಚು ಕಲ್ಲಿದ್ದಲಿನ ನಿಕ್ಷೇಪವನ್ನು ಒಳಗೊಂಡಿದೆ. ಭಾರತವು ಪ್ರಪಂಚದ ಒಟ್ಟು ಕಲ್ಲಿದ್ದಲಿನ ನಿಕ್ಷೇಪದ 8.7% ಒಳಗೊಂಡಿದ್ದು ಪ್ರಪಂಚದ ಒಟ್ಟು ಉತ್ಪಾದನೆಯ 7% ಕಲ್ಲಿದ್ದಲನ್ನು ಉತ್ಪಾದಿಸುವುದು. ಕಲ್ಲಿದ್ದಲು ಅಂದು ಇಂದು ಮುಂದೆಯೂ ಭಾರತದ ಪ್ರಮುಖ ಶಕ್ತಿಯ ಮೂಲವಾಗಿದೆ. ಅದರಲ್ಲೂ ವಿದ್ಯುತ್ ಉತ್ಪಾದನೆ ಮತ್ತು ಕೈಗಾರಿಕೋದ್ಯಮಗಳ ಅಭಿವೃದ್ಧಿಗೆ ಮೂಲಭೂತವಾದುದು. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಹಾಗೂ ರಾಸಾಯನಿಕ ಕೈಗಾರಿಕೆಗಳ ಪ್ರಗತಿಯಲ್ಲಿ ಕಲ್ಲಿದ್ದಲಿನ ಪಾತ್ರ ಮಹತ್ವವುಳ್ಳದ್ದು. ದೇಶದ ಒಟ್ಟು ಶಕ್ತಿಯ ಬಳಕೆಯಲ್ಲಿ 67% ಭಾಗವು ಕಲ್ಲಿದ್ದಲಿನಿಂದ ಪೂರೈಕೆಯಾಗುತ್ತದೆ. ಕಲ್ಲಿದ್ದಲು ಶಕ್ತಿಯ ಮೂಲ ಮಾತ್ರವಾಗಿರದೆ ಅದರಿಂದ ಹಲವು ಉಪವಸ್ತುಗಳನ್ನು ಉತ್ಪಾದಿಸಬಹುದು. ಅಂಥವುಗಳಲ್ಲಿ ಅಮೋನಿಯಂ, ಕೋಲಾ ಟಾರ್, ಕಲ್ಲಿದ್ದಲು ಅನಿಲ, ಬೆಂಜಾಲ್, ನ್ಯಾಪ್ತಾ, ಸಲ್ಫರ್, ಸ್ಯಾಂಕ್ರಿನ್ ಮುಂತಾದವು. ಈ ಉಪವಸ್ತುಗಳು ವಿವಿಧ ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳಾಗಿ ಬಳಸಲಾಗುವುದು. ಉದಾಹರಣೆಗೆ ರಾಸಾಯನಿಕ ಕೈಗಾರಿಕೆಗಳು ಬಣ್ಣ, ಕೃತಕ ರೇಷ್ಮೆ, ಕೃತಕ ರಬ್ಬರ್, ಪ್ಲಾಸ್ಟಿಕ್ ಇತ್ಯಾದಿ. ಹೀಗೆ ಬಹು ಉಪಯೋಗಿ ಗುಣಗಳನ್ನಾಧರಿಸಿ ಕಲ್ಲಿದ್ದಲನ್ನು ಕಪ್ಪು ಚಿನ್ನ ಹಾಗೂ ಕೈಗಾರಿಕೆಗಳ ಮಾತೃ ಎನ್ನುವರು. ಇನ್ನು ಕಲ್ಲಿದ್ದಲಿನ ವಿಧಗಳು ಏನು ಎನ್ನುವಂಥದ್ದನ್ನು ತಿಳಿದುಕೊಳ್ಳುವುದಾದರೆ, ಕಲ್ಲಿದ್ದಲನ್ನು ಅದು ಒಳಗೊಂಡಿರುವ ಇಂಗಾಲ ಮತ್ತು ಕಶ್ಮಲಗಳ ಆಧಾರದ ಮೇಲೆ 4 ವಿಧಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಆಂಥ್ರಸೈಟ್,
ಬಿಟಮಿನಸ್, ಲಿಗ್ನೈಟ್ ಮತ್ತು ಫೀಟ್ ಕಲ್ಲಿದ್ದಲು ಎನ್ನುವುದಾಗಿ 4 ಭಾಗಗಳಾಗಿ ವಿಂಗಡಿಸುವುದನ್ನು ಕಾಣಬಹುದು. ಅದರಲ್ಲಿ ಫಸ್ಟ್ ಒನ್ ಆಂಥ್ರಸೈಟ್. ಇದು ಅತ್ಯುತ್ತಮ ದರ್ಜೆಯ ಕಲ್ಲಿದ್ದಲು. ಇದು 72%ಕ್ಕಿಂತಲೂ ಹೆಚ್ಚು ಇಂಗಾಲಾಂಶವನ್ನು ಒಳಗೊಂಡಿದ್ದು ಕಪ್ಪು ಬಣ್ಣದಿಂದ ಕೂಡಿರುವುದು. ಗಟ್ಟಿಯಾಗಿ ಸಾಕಷ್ಟು ಶಾಖ, ಕಡಿಮೆ ಬೂದಿ, ಕಡಿಮೆ ಹೊಗೆಯನ್ನು ನೀಡುವುದು. ಇಂತಹ ವಿವಿಧ ಕಲ್ಲಿದ್ದಲು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾತ್ರ ಅತ್ಯಲ್ಪ ಪ್ರಮಾಣದಲ್ಲಿ ದೊರೆಯುವುದು. ಎರಡನೇದು ಬಿಟಮಿನಸ್. ಬಿಟಮಿನಸ್ ಎಂದರೆ ಟಾರ್ ಎಂದರ್ಥ. ಇದು ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಹಂಚಿಕೆಯಾಗಿರುವುದು. ಇದು 70% ಇಂಗಾಲವನ್ನು ಒಳಗೊಂಡಿರುವುದು. ಇದರಲ್ಲಿ ಕೋಕಿಂಗ್ ಕಲ್ಲಿದ್ದಲು, ಗ್ಯಾಸ್ ಕಲ್ಲಿದ್ದಲು, ಸ್ಟೀಮ್ ಕಲ್ಲಿದ್ದಲು ಮೊದಲಾದ ಉಪವಿಧಗಳಾಗಿವೆ. ಭಾರತದಲ್ಲಿ ಸಾಕಷ್ಟು ಕಡೆ ಈ ವಿಧದ ಕಲ್ಲಿದ್ದಲು ದೊರೆಯುತ್ತದೆ. ಮೂರನೇದು ಲಿಗ್ನೈಟ್ ಕಲ್ಲಿದ್ದಲು. ಇದು ಕಂದು ಬಣ್ಣದಿಂದ ಕೂಡಿದ್ದು 40-60% ಇಂಗಾಲವನ್ನು ಒಳಗೊಂಡಿರುವುದು. ಇದನ್ನು ಶಾಖ ವಿದ್ಯುತ್, ಕೃತಕ ನಾರು, ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆಯಲ್ಲಿ ಹೆಚ್ಚು ಬಳಸುವರು. ಫೋರ್ತ್ ಒನ್ ಫೀಟ್ ಕಲ್ಲಿದ್ದಲು. ಇದು ಅತ್ಯಂತ ಕೆಳದರ್ಜೆಯ ಕಲ್ಲಿದ್ದಲು. ಇದು 40%ಕ್ಕಿಂತಲೂ ಕಡಿಮೆ ಪ್ರಮಾಣದ ಇಂಗಾಲಾಂಶವನ್ನು ಒಳಗೊಂಡಿದೆ. ಇದರಿಂದ ದೊರೆಯುವ ಶಾಖ ಕಡಿಮೆ. ಇದರಿಂದ ರಸಗೊಬ್ಬರ ಉತ್ಪಾದನೆ ಮತ್ತು ಶಾಖ ವಿದ್ಯುತ್ ಕೇಂದ್ರಗಳಲ್ಲಿ ಇದನ್ನು ಬಳಸುವರು. ಕಲ್ಲಿದ್ದಲಿನ ಉತ್ಪತ್ತಿ. ಆರಿಜಿನ್ ಆಫ್ ಕೋಲ್. ಕಲ್ಲಿದ್ದಲು ಇಂಗಾಲದ ಬಹುರೂಪಗಳಲ್ಲಿ ಒಂದು. ಭೂ ಇತಿಹಾಸದ ಕಾರ್ಬೋನಿಫೆರಸ್ ಯುಗದ ಅವಧಿಯಲ್ಲಿ ಭೂಮಿಯ ಮೇಲೆ ದಟ್ಟವಾದ ಅರಣ್ಯಗಳು ಬೆಳೆದಿದ್ದವೆಂದು, ಕಾಲಾಂತರದಲ್ಲಿ ಅವುಗಳಲ್ಲಿನ ಮರಗಳು ಭೂಮಿಯ ಪದರುಗಳಲ್ಲಿ ಹುದುಗಿ ಹೋಗಿ ಒತ್ತಡ ಮತ್ತು ಶಾಖದ ಪರಿಣಾಮವಾಗಿ ಕಲ್ಲಿದ್ದಲಾಗಿ ಮಾರ್ಪಾಡು ಹೊಂದಿವೆ ಎಂದು ಭಾವಿಸಲಾಗಿದೆ. ಹಾಗಾಗಿ ಇವು ಪದರು ಶಿಲೆಗಳಲ್ಲಿ ಮಾತ್ರ ದೊರೆಯುವುದು. ಭಾರತದಲ್ಲಿ ಕಲ್ಲಿದ್ದಲಿನ ನಿಕ್ಷೇಪ ಮತ್ತು ಹಂಚಿಕೆ. ಭಾರತವು ಒಳಗೊಂಡಿರುವ ಒಟ್ಟು ಕಲ್ಲಿದ್ದಲಿನ ನಿಕ್ಷೇಪವು 2010ರ ಅಂದಾಜಿನಂತೆ ಸುಮಾರು 2,76,810 ದಶಲಕ್ಷ ಟನ್ಗಳೆಂದು ಅಂದಾಜು ಮಾಡಲಾಗಿದೆ. ಬಹುಪಾಲು ದೇಶದ ಕಲ್ಲಿದ್ದಲು ಪೂರ್ವ ಹಾಗೂ ಕೇಂದ್ರ ಭಾಗದಲ್ಲಿ ಕೇಂದ್ರೀಕೃತಗೊಂಡಿವೆ. ಈ ನಿಕ್ಷೇಪವು ಭೂ ಇತಿಹಾಸದ 2 ಅವಧಿಯಲ್ಲಿ ನಿರ್ಮಿತಗೊಂಡಿರುವುದು. ಕಲ್ಲಿದ್ದಲು ನಿಕ್ಷೇಪಗಳು ನಿರ್ಮಿತಗೊಂಡಿರುವ ಅವಧಿ ಆಧಾರದ ಮೇಲೆ 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಫಸ್ಟ್ ಒನ್ ಗೊಂಡವಾನ ಕಲ್ಲಿದ್ದಲು, ಸೆಕೆಂಡ್ ಒನ್ ಟರ್ಷರಿ ಕಲ್ಲಿದ್ದಲು ನಿಕ್ಷೇಪ. ಗೊಂಡವಾನ ಕಲ್ಲಿದ್ದಲು ನಿಕ್ಷೇಪವು 270 ದಶಲಕ್ಷ ವರ್ಷಗಳ ಹಿಂದೆ ನಿರ್ಮಿತಗೊಂಡಿರುವುದು. ಟರ್ಷರಿ ಕಲ್ಲಿದ್ದಲು ನಿಕ್ಷೇಪವು 30-60 ದಶಲಕ್ಷ ವರ್ಷಗಳ ಹಿಂದೆ ನಿರ್ಮಿತಗೊಂಡಿದೆ. ಗೊಂಡವಾನ ಕಲ್ಲಿದ್ದಲು ನಿಕ್ಷೇಪವು ಭಾರತವು ಒಳಗೊಂಡಿರುವ ನಿಕ್ಷೇಪದ 99.5% ಒಳಗೊಂಡಿದೆ. ಇನ್ನುಳಿದ 0.5% ಟರ್ಷರಿ ಕಲ್ಲಿದ್ದಲು ನಿಕ್ಷೇಪ ಒಳಗೊಂಡಿದೆ. ದೇಶದ 12 ರಾಜ್ಯಗಳು 61 ಪ್ರದೇಶಗಳಲ್ಲಿ ಉತ್ತಮ ಕಲ್ಲಿದ್ದಲಿನ ನಿಕ್ಷೇಪದ ಹಂಚಿಕೆಯಾಗಿದೆ. ಭಾರತದಲ್ಲಿ ಸುಮಾರು 560 ಗಣಿಗಳಲ್ಲಿ ಕಲ್ಲಿದ್ದಲನ್ನು ಉತ್ಪಾದಿಸಲಾಗುವುದು. ಪ್ರಪಂಚದ ಒಟ್ಟು ಕಲ್ಲಿದ್ದಲಿನ 7% ಭಾರತವು ಹೊಂದಿದ್ದು, ಜಾರ್ಖಂಡ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ ಹಾಗೂ ಆಂಧ್ರ ಪ್ರದೇಶವು 95% ನಿಕ್ಷೇಪವನ್ನು ಹೊಂದಿದೆ. ಕಲ್ಲಿದ್ದಲಿನ ನಿಕ್ಷೇಪ ಮತ್ತು ಉತ್ಪಾದನೆಯ ಅಂಕಿಅಂಶಗಳು 2010ರಂತೆ ನೋಡುವುದಾದರೆ, ರಾಜ್ಯಗಳು, ನಿಕ್ಷೇಪ ಮತ್ತು ಉತ್ಪಾದನೆ. ಅದರಲ್ಲಿ ಜಾರ್ಖಂಡ್ ರಾಜ್ಯದ ನಿಕ್ಷೇಪ 27.8% ಹೊಂದಿದ್ದು, ಉತ್ಪಾದನೆ 19.9% ಒಳಗೊಂಡಿದೆ. ಛತ್ತೀಸ್ಗಢ ರಾಜ್ಯವು 23.9% ನಿಕ್ಷೇಪವನ್ನು ಹೊಂದಿದ್ದು, 20.7% ಉತ್ಪಾದನೆಯನ್ನು ಮಾಡುತ್ತಿದೆ. ಒಡಿಶಾ ರಾಜ್ಯವು 16.9% ನಿಕ್ಷೇಪವನ್ನು ಹೊಂದಿದ್ದು, 20.0% ಉತ್ಪಾದನೆಯನ್ನು ಮಾಡುತ್ತಿದೆ. ಮಧ್ಯಪ್ರದೇಶ ರಾಜ್ಯವು 7.9% ನಿಕ್ಷೇಪವನ್ನು ಹೊಂದಿದ್ದು, 13.9% ಉತ್ಪಾದನೆಯನ್ನು ಮಾಡುತ್ತಿದೆ. ಆಂಧ್ರ ಪ್ರದೇಶ ರಾಜ್ಯವು 7.9% ನಿಕ್ಷೇಪವನ್ನು ಹೊಂದಿದ್ದು, 9.5% ಉತ್ಪಾದನೆಯನ್ನು ಮಾಡುತ್ತಿದೆ. ಪಶ್ಚಿಮ ಬಂಗಾಳ ರಾಜ್ಯವು 10.8% ನಿಕ್ಷೇಪವನ್ನು ಹೊಂದಿದ್ದು, 4.3% ಉತ್ಪಾದನೆಯನ್ನು ಮಾಡುತ್ತಿದೆ. ಅದರಲ್ಲಿ ಫಸ್ಟ್ ಒನ್ ಜಾರ್ಖಂಡ್ ರಾಜ್ಯವನ್ನು ನಾವು ನೋಡೋದಾದರೆ, ಜಾರ್ಖಂಡ್ ರಾಜ್ಯದಲ್ಲಿ ಕಲ್ಲಿದ್ದಲಿನ ನಿಕ್ಷೇಪದ ಹಂಚಿಕೆ
ದೇಶದಲ್ಲಿಯೇ ಮೊದಲನೇ ಸ್ಥಾನದಲ್ಲಿದೆ. 27.8% ಹೊಂದಿದ್ದು 19.9% ಉತ್ಪಾದನೆ ಮಾಡ್ತಾಯಿದೆ. ಇದು ದೇಶದಲ್ಲಿ ಅತ್ಯುತ್ತಮ ದರ್ಜೆಯ ಕೋಕಿಂಗ್ ಕಲ್ಲಿದ್ದಲನ್ನು ಉತ್ಪಾದಿಸುವ ಮುಖ್ಯ ಕೇಂದ್ರವೂ ಸಹ ಆಗಿದ್ದು, ದೇಶದಲ್ಲಿ ಕಲ್ಲಿದ್ದಲಿನ ಬೇಡಿಕೆಯನ್ನು ಪೂರೈಸುವುದರಲ್ಲಿ ಇದರ ಪಾತ್ರ ಹಿರಿದಾದುದು. ಕಲ್ಲಿದ್ದಲಿನ ನಿಕ್ಷೇಪವು ಪ್ರಧಾನವಾಗಿ 3 ಜಿಲ್ಲೆಗಳಲ್ಲಿ ಕೇಂದ್ರೀಕೃತವಾಗಿದೆ. ಅವುಗಳೆಂದರೆ ಧನ್ಬಾದ್, ಹಜಾರಿಬಾಗ್, ಪಾಲಾಮೋ ಮುಖ್ಯವಾದಂತಹದ್ದು. ಜರಿಯಾ ಭಾರತದಲ್ಲಿ ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ ಒರಿಸ್ಸಾದ ತಲ್ಚಾರ್ ಮತ್ತು ಪಶ್ಚಿಮ ಬಂಗಾಳದ ರಾಣಿಗಂಜ್ ನಂತರ 3ನೆಯ ಅತಿ ದೊಡ್ಡ ಗಣಿಗಾರಿಕೆಯ ಕೇಂದ್ರವಾಗಿದೆ. ಅಲ್ಲದೆ ಕೋಕಿಂಗ್ ಕಲ್ಲಿದ್ದಲನ್ನು ಪೂರೈಸುವ ಪ್ರಮುಖ ಕೇಂದ್ರವೂ ಸಹ ಆಗಿದೆ. ಜಾರ್ಖಂಡ್ ರಾಜ್ಯವು ತನ್ನ ಬೊಕಾರೋ ಮತ್ತು ಜಮ್ಶೆಡ್ಪುರದ ಟಿಸ್ಕೋ ಉಕ್ಕಿನ ಕೈಗಾರಿಕೆಗಳಿಗೆ ಕಲ್ಲಿದ್ದಲನ್ನು ಪೂರೈಸುವುದು, ರಾಸಾಯನಿಕ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆಗಳಿಗೆ ಬೇಕಾದ ಕಲ್ಲಿದ್ದಲನ್ನು ಪೂರೈಸುವುದು. ಸೆಕೆಂಡ್ ಒನ್, ಛತ್ತೀಸ್ಗಢ. ಈ ರಾಜ್ಯವು ದೇಶದ ಕಲ್ಲಿದ್ದಲು ನಿಕ್ಷೇಪದ 23.9% ಹೊಂದಿದ್ದು 20.7% ಉತ್ಪಾದಿಸುತ್ತಿದೆ. ಇದರ ಮುಖ್ಯ ಕಲ್ಲಿದ್ದಲಿನ ಗಣಿಗಾರಿಕೆಯ ಕೇಂದ್ರಗಳೆಂದರೆ ಚಿರ್ಮಿರಿ, ಕೋರ್ಬಾ, ಬೀಸ್ರಾಂಪುರ, ತಟ್ಪಾನಿ, ಮಂದಾರ್, ಬಟ್ಪಾರ ಇತ್ಯಾದಿ. ಇವು ಸಿಮೆಂಟ್ ಕೈಗಾರಿಕೆಗಳಿಗೆ ಬೇಕಾದ ಕಲ್ಲಿದ್ದಲನ್ನು ಪೂರೈಸುವುದು. 3ನೇದು ಒಡಿಸ್ಸಾ ರಾಜ್ಯ. ಈ ರಾಜ್ಯವು ದೇಶದ ಒಟ್ಟು ನಿಕ್ಷೇಪದ 16.9% ಹೊಂದಿದ್ದು 20.0% ಉತ್ಪಾದನೆಯನ್ನು ಮಾಡ್ತಾಯಿದೆ. ಡೆಂಕ್ನಾಲ್, ಸಾಂಬಾಲ್ಪುರ, ಸುಂದರ್ಗರ್ ಈ 3 ರಾಜ್ಯಗಳಲ್ಲಿ ಪ್ರಮುಖವಾಗಿ ಕಲ್ಲಿದ್ದಲು ಕೇಂದ್ರೀಕೃತವಾಗಿದೆ. ಭಾರತದಲ್ಲಿ ತಲ್ಚಾರ್ ಅತಿ ದೊಡ್ಡ ಕಲ್ಲಿದ್ದಲಿನ ಗಣಿ ಕ್ಷೇತ್ರವಾಗಿದೆ. ಅಲ್ಲದೆ ಹೀಬ್ ನದಿ ಕಣಿವೆಯಲ್ಲಿಯೂ ಕೂಡ ಹಲವಾರು ಕಲ್ಲಿದ್ದಲಿನ ಗಣಿಗಾರಿಕೆಯ ಕೇಂದ್ರಗಳಿವೆ. ಇನ್ನು 4th ಒನ್, ಆಂಧ್ರ ಪ್ರದೇಶ. ಈ ರಾಜ್ಯವು ದೇಶದ ಒಟ್ಟು ನಿಕ್ಷೇಪದ 7.9% ನಿಕ್ಷೇಪವನ್ನು ಹೊಂದಿ 9.5% ಕಲ್ಲಿದ್ದಲನ್ನು ಉತ್ಪಾದಿಸುತ್ತಿದೆ. ಈ ರಾಜ್ಯದಲ್ಲಿ ಗೋದಾವರಿ ನದಿ ಕಣಿವೆಯನ್ನು ಒಳಗೊಂಡಿರುವ ಆದಿಲಾಬಾದ್, ಪಶ್ಚಿಮ ಗೋದಾವರಿ, ಕಲೀಂನಗರ, ಕಮ್ಮ ಮತ್ತು ವಾರಂಗಲ್ ಜಿಲ್ಲೆಗಳಲ್ಲಿ ಕಲ್ಲಿದ್ದಲಿನ ನಿಕ್ಷೇಪವು ಹಂಚಿಕೆಯಾಗಿದೆ. ಇನ್ನು 5th ಒನ್, ಮಧ್ಯಪ್ರದೇಶ. ಈ ರಾಜ್ಯವು ದೇಶದ ಒಟ್ಟು ನಿಕ್ಷೇಪದ 7.9% ಹೊಂದಿದೆ. ಅಲ್ಲದೆ 13.9% ಕಲ್ಲಿದ್ದಲಿನ ಉತ್ಪಾದನೆಯನ್ನು ಮಾಡುತ್ತಿದೆ. ಇದರಲ್ಲಿ ಸಿಂಗ್ರೇಲಿ, ಸೋಹಾನ್ಪುರ್, ಮೋರ್ಪಾನಿ ಮತ್ತು ಪಾಂತಾಂಬೇರ ಇದರ ಮುಖ್ಯ ಕಲ್ಲಿದ್ದಲಿನ ಕ್ಷೇತ್ರಗಳಾಗಿವೆ. 6th ಒನ್, ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ರಾಜ್ಯವು ಒಟ್ಟು ನಿಕ್ಷೇಪದ 10.8% ಹೊಂದಿದೆ ಹಾಗೂ 4.3% ಕಲ್ಲಿದ್ದಲಿನ ಉತ್ಪಾದನೆಯನ್ನು ಮಾಡುತ್ತಿದೆ. ಉತ್ಪಾದನಾ ಕೇಂದ್ರಗಳೆಂದರೆ ಬರ್ದ್ವಾನ್, ಪುರುಲಿಯಾ, ಬಂಕೂರಾ ಜಿಲ್ಲೆಗಳಲ್ಲಿ ವಿಸ್ತರಿಸಿದೆ. ಈ ರಾಜ್ಯದ ಪ್ರಮುಖ ಕೋಕಿಂಗ್ ಕಲ್ಲಿದ್ದಲು ಉತ್ಪಾದನಾ ಕೇಂದ್ರವೇ ರಾಣಿಗಂಜ್. ಈ ಕೇಂದ್ರವು ದೇಶದ 3ನೇ ಅತಿ ದೊಡ್ಡ ಕಲ್ಲಿದ್ದಲು ಕ್ಷೇತ್ರವಾಗಿದೆ. ಇತರ ರಾಜ್ಯಗಳೆಂದರೆ ಕಲ್ಲಿದ್ದಲು ನಿಕ್ಷೇಪ ಮತ್ತು ಉತ್ಪಾದನೆಯನ್ನು ಮಾಡುವ ಇತರ ರಾಜ್ಯಗಳೆಂದರೆ ಮಹಾರಾಷ್ಟ್ರ, ಅಸ್ಸಾಂ, ಅರುಣಾಚಲ ಪ್ರದೇಶ, ಮೇಘಾಲಯ ಇತ್ಯಾದಿ. ಗಣಿಗಾರಿಕೆಯ ಬೆಳವಣಿಗೆಯ ಒಂದು ವಿಚಾರವನ್ನು ನೋಡೋದಾದರೆ ಭಾರತದ ಕಲ್ಲಿದ್ದಲು ಗಣಿಗಾರಿಕೆಗೆ 230 ವರ್ಷಗಳ ಇತಿಹಾಸವಿದೆ. 1774ರಂದು ರಾಣಿಗಂಜ್ ಕಲ್ಲಿದ್ದಲು ಪ್ರದೇಶದಲ್ಲಿ ಪ್ರಪ್ರಥಮವಾಗಿ ಗಣಿಗಾರಿಕೆ ಚಟುವಟಿಕೆಯನ್ನು ಪ್ರಾರಂಭಿಸಲಾಯಿತು. ಪ್ರಾರಂಭವಾದ ಹಂತದಿಂದ ಪ್ರಥಮ ಮಹಾಯುದ್ಧ ಮತ್ತು ದ್ವಿತೀಯ ಮಹಾಯುದ್ಧದವರೆಗೂ ಕಲ್ಲಿದ್ದಲಿನ ಬೇಡಿಕೆ ಕಡಿಮೆ ಇತ್ತು. ಈ ಯುದ್ಧಗಳ ನಂತರ ಬೇಡಿಕೆ ಹೆಚ್ಚಾಗಿ ಸಾಕಷ್ಟು ಬೆಳವಣಿಗೆ ಕಂಡುಬಂದಿತು. ಹಾಗಾಗಿ 1971 ಹಾಗೂ 1973ರ 2 ಹಂತಗಳಲ್ಲಿ ದೇಶದ ಎಲ್ಲ ಕಲ್ಲಿದ್ದಲು ಗಣಿಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು ಹಾಗೂ ಸಾರ್ವಜನಿಕ ಕ್ಷೇತ್ರದ ಕಲ್ಲಿದ್ದಲು ಗಣಿ ಪ್ರಾಧಿಕಾರಕ್ಕೆ ಇದರ ಉತ್ಪಾದನೆಯನ್ನು ವಹಿಸಲಾಯಿತು. 1975ರಲ್ಲಿ ಈ ಎಲ್ಲ ಕಂಪನಿಗಳನ್ನು ಒಳಗೊಂಡಂತೆ ಕೋಲ್ ಇಂಡಿಯಾ ಲಿಮಿಟೆಡ್ ಸಾರ್ವಜನಿಕ ಕ್ಷೇತ್ರದ ಕಂಪನಿಗಳಿಗೆ ವಹಿಸಲಾಗಿದ್ದು, ಇದು ದೇಶದ ಒಟ್ಟು ಕಲ್ಲಿದ್ದಲಿನ 87% ಉತ್ಪಾದಿಸುವುದು. ಸಿಂಗರೇನಿ ಕಂಪನಿಯು ಭಾರತ ಮತ್ತು ಆಂಧ್ರ ಪ್ರದೇಶಗಳ ಒಡೆತನದಲ್ಲಿ ಇದ್ದು ಉಳಿದ ಪ್ರಮಾಣದ ಕಲ್ಲಿದ್ದಲನ್ನು ಉತ್ಪಾದಿಸಲಾಗುತ್ತಿದೆ. ಉತ್ಪಾದನೆಯ ಪ್ರವೃತ್ತಿಯನ್ನು ನಾವು ನೋಡೋದಾದರೆ
2001-2 ಸಾಲಿನಲ್ಲಿ ಭಾರತವು 341 ಮಿಲಿಯನ್ ಟನ್ ಕಲ್ಲಿದ್ದಲು ಉತ್ಪಾದಿಸಿತ್ತು. ಅದು 2009-10 ಸಾಲಿನಲ್ಲಿ 635.9 ಮಿಲಿಯನ್ ಟನ್ಗಳಷ್ಟು ಉತ್ಪಾದನೆಯನ್ನು ಮಾಡಿರುವಂಥದ್ದು. ಭಾರತವು ಪ್ರಪಂಚದ ಪ್ರಮುಖ ಕಲ್ಲಿದ್ದಲು ಉತ್ಪಾದಿಸುವ ದೇಶಗಳಲ್ಲಿ ಚೀನಾ, ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ನಂತರ 3ನೇ ಸ್ಥಾನದಲ್ಲಿದೆ. ದೇಶದ ಕಲ್ಲಿದ್ದಲು ಉತ್ಪಾದನೆಯಲ್ಲಿ 87% ಕೋಕಿಂಗ್ ಕಲ್ಲಿದ್ದಲು ರಹಿತವಾದದ್ದು. ಇದು ದೇಶದ ಕೋಕಿಂಗ್ ಕಲ್ಲಿದ್ದಲು ಕೊರತೆಯನ್ನು ಸ್ಪಷ್ಟಪಡಿಸುತ್ತದೆ. ವಿದೇಶಿ ವ್ಯಾಪಾರವನ್ನು ನೋಡೋದಾದರೆ ಭಾರತವು ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಪ್ರಪಂಚದಲ್ಲೇ 3ನೇ ಸ್ಥಾನದಲ್ಲಿದ್ದರೂ ತನ್ನ ಅಪಾರವಾದ ಬೇಡಿಕೆ ಪೂರೈಸುವುದಕ್ಕಾಗಿ ಉತ್ತಮ ದರ್ಜೆಯ ಕಲ್ಲಿದ್ದಲನ್ನು ಆಮದು ಮಾಡಿಕೊಳ್ಳುತ್ತಿದೆ. ದೇಶದಲ್ಲಿ ಕೋಕಿಂಗ್ ಕಲ್ಲಿದ್ದಲಿನ ಕೊರತೆ ಇದೆ. ಇದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೆ ಅತ್ಯಗತ್ಯ. ದೇಶದಲ್ಲಿ ಕಲ್ಲಿದ್ದಲಿಗಾಗಿ ಬೇಡಿಕೆ ನಿರಂತರವಾಗಿ ಹೆಚ್ಚಾಗುತ್ತಿದ್ದು ಆಮದು ಮಾಡಿಕೊಳ್ಳುವ ಅನಿವಾರ್ಯ ಕಂಡುಬರುತ್ತದೆ. ಭಾರತಕ್ಕೆ ಕೋಕಿಂಗ್ ಕಲ್ಲಿದ್ದಲು ರಫ್ತು ಮಾಡುವಂತಹ ದೇಶಗಳಲ್ಲಿ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾಗಳು ಅತಿ ಮುಖ್ಯವಾದವು. 2009 ಮತ್ತು 10ರಂತೆ ಭಾರತವು 677.4 ಲಕ್ಷ ಟನ್ ಕಲ್ಲಿದ್ದಲನ್ನು ಆಮದು ಮಾಡಿಕೊಂಡಿತ್ತು. ಭಾರತವು ಕಲ್ಲಿದ್ದಲು ರಫ್ತು ಮಾಡುವ ಸ್ಥಿತಿಯಲ್ಲಿ ಇಲ್ಲದಿದ್ದರೂ ನೆರೆಹೊರೆಯ ದೇಶಗಳ ಬೇಡಿಕೆ ಪೂರೈಸುವುದಕ್ಕಾಗಿ ಅಲ್ಪ ಪ್ರಮಾಣದಲ್ಲಿ ರಫ್ತು ಮಾಡುತ್ತಿದೆ. ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್ ಮತ್ತು ಶ್ರೀಲಂಕಾಗಳಿಗೆ ಭಾರತದಿಂದ ಕಲ್ಲಿದ್ದಲು ರಫ್ತಾಗುತ್ತಿದೆ. 2005 ಮತ್ತು 6ರಲ್ಲಿ ಭಾರತದಿಂದ 19.9 ಲಕ್ಷ ಟನ್ ಕಲ್ಲಿದ್ದಲು ರಫ್ತಾಗಿತ್ತು. ಭಾರತದ ಕಲ್ಲಿದ್ದಲು ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಇರುವಂತಹ ಸಮಸ್ಯೆಗಳು. ಭಾರತದ ಕಲ್ಲಿದ್ದಲು ಗಣಿ ಉದ್ಯಮವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಅವುಗಳೆಂದರೆ ಸಾರಿಗೆ ಸೌಲಭ್ಯದ ಕೊರತೆ, ಕಲ್ಲಿದ್ದಲು ನಿಕ್ಷೇಪದ ಹಂಚಿಕೆಯಲ್ಲಿ ಅಸಮಾನತೆ, ಕೋಕಿಂಗ್ ಕಲ್ಲಿದ್ದಲಿನ ಕೊರತೆ, ಅಪವ್ಯಯ, ಅಧಿಕ ವೆಚ್ಚ, ಕಾರ್ಮಿಕರ ಗುಂಪು, ಪರಿಸರ ಮಾಲಿನ್ಯ, ಅರಣ್ಯನಾಶ. ಇಷ್ಟು ಪ್ರಮುಖವಾದಂತಹ ಅಂಶಗಳು ಭಾರತದ ಕಲ್ಲಿದ್ದಲಿನ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಇರುವಂತಹ ಸಮಸ್ಯೆಗಳು. ಇನ್ನು ಭಾರತದ ಕಲ್ಲಿದ್ದಲು ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಕಲ್ಲಿದ್ದಲು ಸಂರಕ್ಷಿಸುವಂತಹ ಹಲವಾರು ಕ್ರಮಗಳಿವೆ. ಅವುಗಳೆಂದರೆ ಹೊಸ ನಿಕ್ಷೇಪಗಳ ಶೋಧ, ದಕ್ಷವಾಗಿ ಕಲ್ಲಿದ್ದಲು ಬಳಕೆ, ನವೀಕರಿಸಲಾಗುವ ಸಂಪನ್ಮೂಲದ ಬಳಕೆ, ಸಾರಿಗೆ ಸೌಲಭ್ಯದ ಉತ್ತಮ ಪಡಿಸುವಂಥದ್ದು ಇತ್ಯಾದಿ. ಧನ್ಯವಾದಗಳು.